ವೇದಿಕೆ ಮೇಲೆ ಉಪಸ್ಥಿತ ಎಲ್ಲರಿಗೂ ಅವರಿವರೆನ್ನದೆ ವೇದಿಕೆಯ ಮೇಲೆ ಹಾಗೂ ಕೆಳಗೆ ಕುಂತಿರುವ ಸರ್ವರ ಪಾದಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತೇನೆ ನಾನು. ಇದು ಸಂಸ್ಥೆ ನನಗೆ ಏನಪ್ಪ ಅಂದ್ರೆ ಈ ಮಾತನ್ನ ಹೇಳತ್ತೆ ಅಂತ ಹೇಳಿದ್ರೆ ಮಾಡ್ಬಿಟ್ಟು ಕಾಮಿಡಿ ಅಂತೂ ನನ್ಗೆ ಕಾಣಿಸ್ತಾನೆ ಇರ್ತದ. ನನ್ನ ಜನಾಂಗ ಅಂದ್ರೆ ನಾನು ದಲಿತ ಕುಟುಂಬದಿಂದ ಬರ್ತೇನೆ. ಇಲ್ಲಿವರೆಗೆ ನನ್ನ ಜನ ಎಲ್ಲಿ ಬಿ ನನಗೆ ಸ್ಟೇಜಿಗೆ ಕರ್ಸಿಲ್ಲ. ಎಲ್ಲಿ ಬಿ ನನ್ನ ಜನ ಯಾರಾದ್ರೂ ನಮ್ಮವ್ರು ಕರಿಬೇಕು ಅಂತ ಹೇಳಿದಾಗ ಅದಕ್ಕೆ ಕರೆಯಲ್ದಂಗೆ ನೋಡ್ಕೊಂಡಾರ ಮತ್ತೆ ಬೇರೆಯವ್ರ ಬಾಜುದವ್ರು. ಆದರೆ ವಿಶ್ವಗುರು ಬಸವಣ್ಣನವರು ಮತ್ತು ಸ್ವಾಮಿ ವಿವೇಕಾನಂದ ಅವ್ರದ್ದು ಏನೋ ನನ್ನ ಮೇಲೆ ಪ್ರೀತಿ ಅದ ಅಂತ ಅನ್ಸ್ಲತ್ತದ, ಯಾವುದೋ ಜನ್ಮದ ಪುಣ್ಯ ಅದ ನಂದು ಅಂತ ಅನ್ಸ್ಲತ್ತದ. ಹಾಗಂದ್ರೆ ನಂಗೆ ಬೀದರ್ದಾಗ ವಿಶ್ವಗುರು ಬಸವಣ್ಣನವರ ಸುಮಾರು ಕಾರ್ಯಕ್ರಮಗಳಲ್ಲಿ ಕರೆಸಿ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ತುಂಬಾ ಗೌರವ ಸನ್ಮಾನಗಳನ್ನು ಮಾಡಿದ್ದಾರೆ. ಮತ್ತೆ ಕಳೆದ ವರ್ಷ ನಾನು ಸ್ವಾಮಿ ವಿವೇಕಾನಂದ ಸದ್ಭಾವನಾ ರಾಜ್ಯ ಪ್ರಶಸ್ತಿಯನ್ನು ಕೂಡ ನಾನು ಬಿಜಾಪುರ ಜಿಲ್ಲೆಯಲ್ಲಿ ತಗೊಂಡಿದ್ದೇನೆ. ಆದರೆ ನನ್ನ ಜನಗಳಿಗೆ ಕಾಣಿಸ್ತಾ ಇಲ್ಲ, ನಮ್ಮ ನೋವು ಬಹಳ ಅದ ಮನಸ್ಸಿನ. ಈಗ ಬಾಜು ಮನೆಯವ್ರು ಏಟೆ ಬೆನ್ ಬಡಿಲಿ ತಂದೆ ತಾಯಿ ಬೆನ್ ಬಡಿದ್ರು ಬಹಳ ಖುಷಿ ಆಯ್ತದ. ಯಾಕಂದ್ರೆ ತಂದೆ ತಾಯಿ ವಜ್ಜೆ ಆಗಿನ ಮಕ್ಕಳು ಬೆಳೆದ್ರು ಅಂದ್ರೆ ಅವ್ರ ಬೆನ್ ತಂದೆ ತಾಯಿ ಬಿಡ್ಬೇಕಲ್ಲ ರೀ. ಹಾಗಾಗಿ ಈ ಅರಿವು ಅಂತ ಹೆಸರು ಯಾರಿಟ್ರಿ ಅವ್ರಿಗೆ, ಅವ್ರ ಕಾಲಿಗೆ ಬಿದ್ದಿರ್ಬೇಕಮ್ಮದ. ಇದು ಅರಿವು ನಮ್ಮ ದೇಶ ಎಷ್ಟು ಹೆಚ್ಚಿಗೆ ಪ್ರಗತಿ ಕಡೆ ನಡೆದದ, ನಮ್ಮ ದೇಶ ಎಷ್ಟೊಂದು ಹೆಚ್ಚಿಗೆ ಎಜುಕೇಶನ್ ಕಡೆ ನಡೆದದ, ಅಷ್ಟು ಅರಿಗೇಡಿಗಳು ಹೆಚ್ಚಿಗೆ ಆಗ್ಲತ್ತವ. ಇಲ್ಲಿ ಈ ಜಾತಿ ಪಾತಿ, ಆ ಮನಿ ಈ ಮನಿ, ಆ ಕುಲ್ದವ ಈ ಕುಲ್ದವ ಎಲ್ಲಿ ಬಳಸ್ಲತ್ತಾರಿ. ಪೈಲೆ ನಮ್ಮ ತಾಯಿ ತಂದಿ ಹೋದ್ರ ಮ್ಯಾಲಿನ ನೀರು ಹಾಕ್ತಿರು, ಅದು ಮುಗಿತಿ ತೋಟೆ. ಖರೆ ಈಗ ಜೀವ ತಗೊಳತ್ತವ್ರಿ ಜಾತಿ ಪಾತಿದಾಗ. ಯಾವ ಟೈಪ್ ನೀ ಬೆನ್ನಾಗ ಚೂರು ಹೊಡಿಬೇಕು ಆ ಟೈಪ್ ಹೊಡಿಲತ್ತಾವ. ಅದ್ರಾಗ ನಮ್ಮವ್ರು ನಮಗೆ ತೋಲ್ತೀವಿ ಇಲ್ಲತ್ತಾವ, ನಿಮ್ದ್ರಾಗ ನೀವು ನಮ್ದ್ರಾಗ ನಾವು ಅಂತೇಳಿ. ಆದರೆ ವಿಶ್ವಕ್ಕೆ ಒಂದೇ ಜಾತಿ, ಅದು ನಮ್ಮ ಒಂದು ಹೆಣ್ಣು ಒಂದು ಗಂಡು ಅನ್ನೋದಂತ ನಾನು ಹೇಳ್ತಿದ್ದೇನೆ. ಎಲ್ಲ ಜಾತಿಗಳಲ್ಲಿ ನಾನು ಓಡಾಡಿದ್ದೇನೆ. ಈ ಅರಿವು ಅಂತೇಳಿ ಯಾರು ಹೆಸರಿಟ್ಟಿಲ್ಲ, ತುಂಬ ಒಳ್ಳೆ ಕೆಲಸ ಮಾಡಿರಿ. ಒಂದು ಸಣ್ಣ ನಗು ಕಡೆಯಿಂದ ಎಲ್ಲರೂ ಕಾಮಿಡಿ ಕಡೆಯಿಂದ ಮಾತಾಡ್ತೀರಿ. ಅದಕ್ಕೆ ನನ್ನ ಹೆಂಡತಿ ಕಡೆಯಿಂದ ನೀವು ಎಲ್ಲರೂ ಒಂದು ಚಪ್ಪಾಳೆ ತಟ್ಟಲೇಬೇಕು. ಯಾಕಂದ್ರೆ ಈಗ ಬೇಡ ಇಲ್ಲ, ಏನು ಮಾಡಿದ್ರೆ ಚಪ್ಪಾಳೆ ತಟ್ತೀರಿ ನಮ್ಮ ಬೀದರ್ ಮಂದಿ. ಯಾರ ಹೋಗಿ ಬಾಂಬ್ ಹಾಕಿವ್ರಿ ಉಡುಪಿ ಹೋಟೆಲ್ ಮಾಡಿದ್ರೆ ಚಲೋ ಆಯ್ತದ. ದಯವಿಟ್ಟು ಕೇಳ್ರಿ. ನನ್ನ ಹೆಂಡತಿ ಕಳೆದ ತಿಂಗಳು ಅವ್ರ ಟೀಮಿನ ಜೊತೆ ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಹೋಗ್ತಾ ಇದ್ದಳು. ಪಾಪ ಯಾರೋ ಒಬ್ರು ಬಡ ಹೆಣ್ಮಗಳು ಏನ್ ಮಾಡಲ್ಲ, ಅವ್ರ ಪರ್ಸಿನಾಗ ಇದ್ದಿಂದು 10,000 ರೂಪಾಯಿ, ನಮ್ಮ ತಾಯಿ ಅಂತ ಹೆಣ್ಮಗಳು 10,000 ರೂಪಾಯಿ ಕಳ್ಕೊಂಡಳು. ಆ 10,000 ರೂಪಾಯಿ ಕಳ್ಕೊಂಡು ಕಂಡಕ್ಟರ್ ಬಸ್ಸಿನಾಗ ಬಂದನ್. ಪಾಪ ಟಿಕೆಟ್ ಕೊಡ್ರಿ ಅಂದ್ರೆ ಇಲ್ಲಪ್ಪ ನನ್ನ ರೊಕ್ಕ ಬಿದ್ದಿಗೆ. ಇಲ್ಲ ಅವೆಲ್ಲ ನಡೆಯಲ್ಲ, ರೊಕ್ಕ ಕೊಡ್ಬೇಕಮ್ಮ. ಇಲ್ಲಪ್ಪ ರೊಕ್ಕ ಇಲ್ಲ ಅಂದ್ರೆ ಪಾಪ ನನ್ನ ಹೆಂಡತಿ ಕೇಳಲ್ಲ. ಪಾಪ ಒಳ್ಳೆ ಹೆಣ್ಮಗಳು, ಆ ಮುದುಕಿದು ಟಿಕೆಟ್ ಕೊಟ್ಟಳ. ಆಕಿನ ಕೈದಾಗ 1,000 ರೂಪಾಯಿ ಕೊಟ್ಟಳು. ಈಗ ಯಾವ ಇಲ್ಲ ಹೈದರಾಬಾದಾಗ ಇಳಿದ್ಮೇಲೆ ನಿಂಗೆ ಮುಂದೆ ಮನೆಗೆ ಹೋಗ್ಲಕ್ಕ